ಜಿಬಿಎಯ ಬೇಕಾಬಿಟ್ಟಿ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಜಿಬಿಎ ಅಧಿಕಾರಿಗಳ ಈ ರೀತಿಯ ನಿರ್ಲಕ್ಷ್ಯಕ್ಕೆ ಕೊನೆಯೇ ಇಲ್ವಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಂಡಿ ತೋಡಿ 6 ತಿಂಗಳಾಗಿದೆ, ಆದ್ರೂ ಕೂಡ ಅದನ್ನ ಜಿಬಿಎ ಅಧಿಕಾರಿಗಳು ಮುಚ್ಚುತ್ತಾ ಇಲ್ಲ. ಮತ್ತಿಕೆರೆ ಫ್ಲೈಓವರ್ ಬಳಿ ಸ್ಯಾನಿಟರಿ ಪೈಪ್ಲೈನ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಯಾನಿಟರಿ ಪೈಪ್ಲೈನ್ಗಾಗಿ ಗುಂಡಿಯನ್ನು ಅಗೆದಿದ್ರು. 6 ತಿಂಗಳಾದ್ರೂ ಇನ್ನೂ ಕೂಡ ಅದನ್ನ ಮುಚ್ಚಿಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರ ಅಥವಾ ಬ್ಯಾಡ್ ಬೆಂಗಳೂರ? ಸಿಲಿಕಾನ್ ಸಿಟಿ ಅಂತ ಕೇವಲ ಹೆಸರಿಗೆ ಮಾತ್ರನ? ಸಿಲಿಕಾನ್ ಸಿಟಿನ ಪರಿಸ್ಥಿತಿ ನೋಡೋದಾದರೆ ತುಂಬ ಶೋಚನೀಯವಾಗಿರುವಂಥದ್ದು. ದಿನ ಬೆಳಗ್ಗೆ ಎದ್ದರೆ ಒಂದಲ್ಲ ಒಂದು ಸಮಸ್ಯೆಯಿಂದ ಸಾಗರವಾಗ್ತಾ ಇದೆ ಸಿಲಿಕಾನ್ ಸಿಟಿ. ಮತ್ತೆ ಗುಂಡಿಗಳ ಕಾಟ, ಮತ್ತೆ ರಸ್ತೆಗಳು ಅಗೆದು ಗುಂಡಿಗಳಾಗಿ ಹಾಗೆ ಬಿಟ್ಟಿರುವಂಥದ್ದು. ದೆಬ್ರೀಸ್ಗಳನ್ನು ರಸ್ತೆಯಲ್ಲಿ ಹಾಕಿ ಸಾರ್ವಜನಿಕರ ಓಡಾಟಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಸದ್ಯ ನಾನು ಮತ್ತಿಕೆರೆಯ ಫ್ಲೈಓವರ್ನಲ್ಲಿದ್ದೇನೆ. ಇಲ್ಲಿನ ಸಮಸ್ಯೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಕಾಡ್ತಾ ಇರುವಂಥದ್ದು ಈ ಪೈಪ್ಲೈನ್ ಏನು ಕಾಣಿಸ್ತಾ ಇದೆ, ಇದು ಸ್ಯಾನಿಟರಿ ಪೈಪ್ಲೈನ್. ಈ ಸ್ಯಾನಿಟರಿ ಪೈಪ್ಲೈನ್ ಹಾಕಲಿಕ್ಕೆ ಇಲ್ಲಿ ಜಿಬಿಎದವರು ಗುಂಡಿಯನ್ನು ತೆಗಿತಾರೆ, ಸ್ಯಾನಿಟರಿ ಪೈಪ್ಲೈನ್ ಸಹ ಹಾಕ್ತಾರೆ. ಪೈಪ್ಲೈನ್ ತೆಗೆದಂತಹ ಏನು ದೆಬ್ರೀಸ್ ವೇಸ್ಟ್ ಏನಿರುತ್ತೋ ಅದನ್ನು ರಾಶಿಯಾಗಿ ಬಲಬದಿಯಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ದೃಶ್ಯಾವಳಿಯಲ್ಲಿ, ಇಲ್ಲಿ ಸರ್ವಿಸ್ ರಸ್ತೆ, ಇದು ಫ್ಲೈಓವರ್ ಬದಿಯಲ್ಲಿ ಅಂಟಿಕೊಂಡಿರುವಂಥ ಸರ್ವಿಸ್ ರಸ್ತೆ ಬಲಬದಿಯಲ್ಲಿ ಹಾಕ್ತಾರೆ. ಒಂದು ಕಡೆ ಪೈಪ್ಲೈನ್ ತೆಗೆಯುವ ಸಂದರ್ಭದಲ್ಲಿ ಸಂಪೂರ್ಣ ರಸ್ತೆ ಹದಗೆಟ್ಟಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿನ ಸಂಪೂರ್ಣ ವೇಸ್ಟನ್ನು, ದೆಬ್ರೀಸನ್ನು ತೆಗೆದು ರಸ್ತೆಯ ಪಕ್ಕದಲ್ಲೇ ಹಾಕ್ತಾರೆ. ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಯಾವಾಗ ಮಾಡಿಕೊಡ್ತೀರಾ ಅಂತ ಕೇಳಿದಾಗ 1-2 ದಿನದಲ್ಲಿ ಇದನ್ನು ಸರಿಪಡಿಸ್ತೇವೆ, ಇದನ್ನು ತೆರವು ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ 2 ದಿನ ಅಲ್ಲ, 2 ವಾರ ಅಲ್ಲ, 2 ತಿಂಗಳಾದರೂ ಸಹ ಇಲ್ಲಿನ ಪರಿಸ್ಥಿತಿ ಹೀಗೆ ಇದೆ, ದೆಬ್ರೀಸ್ ಹೀಗೆ ಇದೆ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ಸಂಚಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಮೊದಲೇ ರಸ್ತೆ ಕಿರಿದಾಗಿದೆ, ಅದರಲ್ಲೂ ಫ್ಲೈಓವರ್ ಇದೆ, ರಸ್ತೆ ಕಿರಿದಾಗಿದೆ. ಸಂಪೂರ್ಣವಾಗಿ ಓಡಾಡಲಿಕ್ಕೆ ಸಾರ್ವಜನಿಕರಿಗೆ, ದ್ವಿಚಕ್ರ ವಾಹನಗಳಿಗೆ, ಪಾದಚಾರಿಗಳಿಗೆ ಸಂಪೂರ್ಣವಾಗಿ ಸಮಸ್ಯೆ ಆಗ್ತಿರುವಂಥದ್ದು. ಈಗೇನೋ ಬೇಸಿಗೆ ಇದೆ, ಆದರೆ ಮಳೆಗಾಲ ಪ್ರಾರಂಭವಾದರೆ ಇಲ್ಲಿ ಸಂಪೂರ್ಣವಾಗಿ ಕೆಸರುಗಟ್ಟುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ಅದ್ರ ಜೊತೆಗೆ ಸ್ಯಾನಿಟರಿ ಪೈಪ್ ಗುಂಡಿ ಏನು ತೆಗೆದಿದ್ದಾರೆ ಅದು ಈಗಲೂ ಮಳೆ ಬಂದರೆ ಖಂಡಿತವಾಗಿ ಕುಸಿಯುವ ಸಾಧ್ಯತೆ ಸಹ ಹೆಚ್ಚಾಗ್ತಾ ಇದೆ. ಯಾವಾಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ? ಒಂದು ಕಡೆ ಕೋಟಿ ಅನುದಾನ, ಒಂದು ಗುಂಡಿ ಮುಚ್ಚಕ್ಕೆ ಲಕ್ಷಗಟ್ಟಲೆ ವೆಚ್ಚ ಮಾಡ್ತೇವೆ, ಯೋಜನೆಯಲ್ಲಿ ತೋರಿಸುವಂಥ ಅಧಿಕಾರಿಗಳು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹ ಎದುರಾಗ್ತಾ ಇರುವಂಥದ್ದು. ಸದ್ಯ ಆದಷ್ಟು ಬೇಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಇದನ್ನು ವಿಲೇವಾರಿ ಕೆಲಸವನ್ನು ಮಾಡಬೇಕಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.